ಉಡುಪಿಯ ಮಲ್ಪೆ ತೀರದಿಂದ ನಾಪತ್ತೆಯಾದ 7 ಮೀನುಗಾರರ ಸುಳಿವು ಇನ್ನೂ ಕೂಡ ಸಿಕ್ಕಿಲ್ಲ. ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಕ್ಕೆ ತಲೆನೋವಾಗಿ ಪರಿಣಮಿಸಿದೆ. ಇದುವರೆಗೂ ಬೋಟ್ನ ಅವಶೇಷಗಳಾಗಲಿ ಕುರುಹುಗಳಾಗಲಿ ಎಲ್ಲಿಯೂ ಕೂಡ ಪತ್ತೆಯಾಗಿಲ್ಲ. ಮಹಾರಾಷ್ಟ್ರದ ಮಾಲ್ವಾನ್ ಬಳಿ ಬೋಟ್ನ ಟಬ್ಗಳು ಪತ್ತೆಯಾದರೂ ಕೂಡ ಮೀನುಗಾರರು ಈ ಟಬ್ಗಳ ಬಗ್ಗೆ ಅನುಮಾನವನ್ನ ವ್ಯಕ್ತಪಡಿಸಿದ್ದು, ತನಿಖೆಯ ದಿಕ್ಕನ್ನ ತಪ್ಪಿಸಲು ದುಷ್ಕರ್ಮಿಗಳು ಈ ರೀತಿ ಮಾಡ್ತಿದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ನಡುವೆ ದೇಶಕ್ಕೆ ಸಮುದ್ರ ಜಿಹಾದಿಗಳು ಪಾಕಿಸ್ತಾನದಿಂದ ನುಗ್ತಾ ಇದ್ದಾರೆ. ಅವರೇ ಸಮುದ್ರ ಮಾರ್ಗದ ಮೂಲಕ ಮೀನುಗಾರರನ್ನ ಹೈಜಾಕ್ ಮಾಡಿದ್ದಾರೆ ಎನ್ನಲಾಗಿದೆ. ಇನ್ನು ಬೋಟ್ ಹೈಜಾಕ್ ಆಗಿರುವಂತಹ ಶಂಕೆ ಬಲವಾಗಿದೆ. ಕೇಂದ್ರ ಗೃಹ ಸಚಿವಾಲಯ ಬೋಟ್ ಪತ್ತೆ ಕಾರ್ಯದ ಮಾಹಿತಿಯನ್ನ ಸಂಗ್ರಹಿಸ್ತಾ ಇದೆ. ನೋಡ್ತಾ ಇದೀವಿ, ಇಲ್ಲಿ ಪ್ರಮುಖವಾಗಿ 7 ಮೀನುಗಾರರು ನಾಪತ್ತೆ ಆಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ತೀವ್ರಗೊಂಡಿದೆ. ಮತ್ತೊಂದು ಕಡೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಕ್ಕೆ ಈ ಒಂದು ಪ್ರಕರಣ ತಲೆನೋವಾಗಿ ಪರಿಣಮಿಸಿರುವಂತದ್ದು. ಏನ್ ಮಾಡುದು, ಯಾವ ರೀತಿಯಾಗಿ ತನಿಖೆ ನಡೆಸೋದು, ಎಲ್ಲಿ ನಾಪತ್ತೆ ಆಗಿದ್ದಾರೆ ಈ ಮೀನುಗಾರರು, ಒಂದೇ ಒಂದು ಚಿಕ್ಕ ಸುಳಿವು ಕೂಡ ಸಿಗ್ತಾ ಇಲ್ಲ ಈ ಒಂದು ಪ್ರಕರಣದಲ್ಲಿ. ಸೊ ಹೀಗಾಗಿ ಸಾಕಷ್ಟು ಅನುಮಾನಗಳು ಇಲ್ಲಿ ವ್ಯಕ್ತವಾಗ್ತಾ ಇರುವಂತದ್ದು. ಇಲ್ಲಿ ಬೋಟ್ ಅನ್ನ ಹೈಜಾಕ್ ಮಾಡಿರುವಂತಹ ಶಂಕೆಯನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಕೇಂದ್ರ ಗೃಹ ಸಚಿವಾಲಯ ಬೋಟ್ ಪತ್ತೆ ಕಾರ್ಯದ ಮಾಹಿತಿಯನ್ನ ಈಗ ಆಲ್ರೆಡಿ ಸಂಗ್ರಹಿಸಲಾಗ್ತಾ ಇದೆ. ಮತ್ತೊಂದ್ ಕಡೆ ಮಹಾರಾಷ್ಟ್ರ, ಗೋವಾ ಈ ರೀತಿಯಾಗಿ ರಾಜ್ಯ ಸರ್ಕಾರ ಕೂಡ ಮನವಿಯನ್ನ ಮಾಡಿಕೊಂಡಿದೆ, ನಮ್ಮ ತನಿಖೆಗೆ ಸಹಕಾರವನ್ನ ನೀಡಿ ಅಂತ. ಮತ್ತೊಂದ್ ಕಡೆ ಇಸ್ರೋ ನೆರವನ್ನ ಕೂಡ ಕೋರಲಾಗಿರುವಂತದ್ದು. ಆದ್ರೆ ಇದುವರೆಗೂ ಚಿಕ್ಕ ಸುಳಿವು ಕೂಡ ಸಿಕ್ಕಿಲ್ಲ ಏನಾಗಿದ್ದಾರೆ ಈ 7 ಮೀನುಗಾರರು ಅಂತ. ಮಲ್ಪೆ ಮೀನುಗಾರರು ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದುವರೆಗೂ ಮೀನುಗಾರರ ಸುಳಿವು ಸಿಕ್ಕಿಲ್ಲ. ಸರ್ಕಾರ ಪ್ರಯತ್ನವನ್ನ ಮುಂದುವರಿಸಿದೆ ಅಂತ ಗೃಹ ಸಚಿವ ಎಂಬಿ ಪಾಟೀಲ್ ಹೇಳಿದ್ದಾರೆ. ಮಹಾರಾಷ್ಟ್ರ, ಗೋವಾ ಸರ್ಕಾರ ಇಸ್ರೋಗೆ ಪತ್ರವನ್ನ ಬರೆದಿದ್ದೇವೆ, ಮಾನವೀಯತೆ ದೃಷ್ಟಿಯಿಂದ ಸಹಕಾರಕ್ಕೆ ಪತ್ರವನ್ನ ಬರೆಯಲಾಗಿದೆ. ಗೃಹ ಸಚಿವ ಎಂಬಿ ಪಾಟೀಲ್ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತಿಳಿಸಿದ್ದಾರೆ. ಸಹಕಾರ ಕೋರಿ ಇಸ್ರೋಗೆ ಪತ್ರವನ್ನ ಬರಿತೇವೆ, ಕೇರಳದಲ್ಲೂ ಹುಡುಕಾಟವನ್ನ ನಡೆಸಿದ್ದೇವೆ ಅಂತ ಗೃಹ ಸಚಿವ ಎಂಬಿ ಪಾಟೀಲ್ ಹೇಳಿಕೆಯನ್ನ ನೀಡಿದ್ದಾರೆ. ಇಲ್ಲಿ ಮಹಾರಾಷ್ಟ್ರ, ಗೋವಾ ಸರ್ಕಾರ ಇಸ್ರೋಗೆ ಪತ್ರವನ್ನ ಬರೆಯಲಾಗಿದೆ ಅನ್ನೋದ್ರ ಬಗ್ಗೆ ಅವರು ಮಾತನಾಡಿರುವಂತದ್ದು. ನಾವು ಸಾಕಷ್ಟು ಹರಸಾಹಸವನ್ನ ಪಡ್ತಾ ಇದ್ದೀವಿ, ಸಾಕಷ್ಟು ದಿಕ್ಕಿನಲ್ಲಿ ತನಿಖೆಯನ್ನ ಕೂಡ ನಡೆಸ್ತಾ ಇದ್ದೀವಿ. ಈಗ ಆಲ್ರೆಡಿ ಕೇಂದ್ರ ಸರ್ಕಾರಕ್ಕೂ ಕೂಡ ಮನವಿಯನ್ನ ಮಾಡಿಕೊಂಡಿದ್ದೀವಿ. ಮತ್ತು ಒಂದ್ ಕಡೆ ಇಲ್ಲಿ ಪ್ರಮುಖವಾಗಿ ಸಂಪರ್ಕವನ್ನ ಅಂದ್ರೆ ಮಂಗಳೂರು ಬಂದರಿಂದ ಸಂಪರ್ಕವನ್ನ ಕಲ್ಪಿಸುವಂತ ರಾಜ್ಯಗಳಲ್ಲೂ ಕೂಡ ಮನವಿಯನ್ನ ಮಾಡಿಕೊಂಡಿದ್ದೀವಿ ಅಂತ ಗೃಹ ಸಚಿವ ಎಂಬಿ ಪಾಟೀಲ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಪರಿಸ್ಥಿತಿ ಅದೇ ಪರಿಸ್ಥಿತಿಯಲ್ಲಿದೆ. ಹುಡುಕಾಟ ಮುಂದುವರೆದಿದೆ. ಮೊನ್ನೆ ಕ್ಯಾಬಿನೆಟ್ನಲ್ಲಿ ಕೂಡ ಇದು ಮಾಡಿದ್ದೀವಿ. ಈಗ ಚೀಫ್ ಸೆಕ್ರೆಟರಿ ಅವರು ಮುಂಬೈ ಗೌರ್ಮೆಂಟ್ಗೆ, ಮುಖ್ಯಮಂತ್ರಿಗಳಿಗೆ ಮತ್ತು ಗೃಹ ಸಚಿವರಿಗೆ ಪತ್ರ ಬರೀತಾರೆ. ಆಮೇಲೆ ಚೀಫ್ ಸೆಕ್ರೆಟರಿ ಟು ಚೀಫ್ ಸೆಕ್ರೆಟರಿ ಪತ್ರ ಬರೀತಾರೆ. ನಾನು ಕೂಡ ಗೃಹ ಸಚಿವನಾಗಿ ನಾನು ಕೂಡ ಒಂದು ಪತ್ರ ಬರೀತಾ ಇದ್ದೇನೆ. ಈಗ ಅದು ಮುಂಬೈ ಇವರಿಗೆ ಒಂದು ಸಹಕಾರವನ್ನು ಕೊಡಲಿಕ್ಕೆ, ಮುಂಬೈ, ಗೋವಾ ಆಮೇಲೆ ಇನ್ನಿತರ ಇವ್ರ ಜೊತೆ ಸಹಕಾರ ಕೊಡಲಿಕ್ಕೆ, ಎಲ್ಲಾದರೂ ನಮ್ಮ ಹುಡುಕಾಡಲಿಕ್ಕೆ ಈಗ ಸಾಕಷ್ಟು ಪ್ರಯತ್ನ ಆಗಿದ್ದಾವೆ. ಯಾವುದೇ ಸುಳಿವು ಸಿಕ್ಕಿಲ್ಲ. ಮೊನ್ನೆ ಭಾಳ ತಪ್ಪು ಒಂದು ವರದಿಯಾಗಿತ್ತು. ಯಾವುದೇ ಸುಳಿವು ಇನ್ನೂ ತನಕ ಸಿಕ್ಕಿಲ್ಲ. ಹುಡುಕಾಟ ಮಾತ್ರ ಭಾಳ ಅತ್ಯಂತ ಬದ್ಧತೆಯಿಂದ ಭಾಳ ವ್ಯಾಪಕವಾಗಿ ಹುಡುಕಾಟ ನಡೆದಿದೆ. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪರೀಕ್ಷಿತ್ ಶೇಟ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪರೀಕ್ಷಿತ್, ಇಲ್ಲಿ ಪ್ರಮುಖವಾಗಿ ಯಾವ ದಿಕ್ಕಿನಲ್ಲಿ ಸಾಗಿದೆ ತನಿಖೆ ಅಂತ, ಯಾವ ರೀತಿಯಾಗಿ ಸವಾಲಾಗಿ ಪರಿಣಮಿಸಿದೆ ಕೇಂದ್ರ ಸರ್ಕಾರಕ್ಕೂ ಮತ್ತು ರಾಜ್ಯ ಸರ್ಕಾರಕ್ಕೆ? ಪೃಥ್ವಿ, ಏನೋ ಈಗ ಮಲ್ಪೆಯಿಂದ ಮೀನುಗಾರಿಕೆ ತೆರಳಿದ್ದ 7 ಮಂದಿ ಮೀನುಗಾರರು ನಾಪತ್ತೆಯಾಗಿ ಇವತ್ತಿಗೆ 29 ದಿನ ಆಗಿದೆ. ಸೊ ಆದ್ರೂ ಕೂಡ ಈವರೆಗೆ ಒಂದು ಸುಳಿವು ಕೂಡ ಪತ್ತೆ ಆಗಿಲ್ಲ. ಈಗ ಕೋಸ್ಟಲ್ ಗಾರ್ಡ್ ಅಂದ್ರೆ ಕೋಸ್ಟ್ ಗಾರ್ಡ್ ಪೊಲೀಸರು ಮತ್ತು ಪೊಲೀಸ್ ಇಲಾಖೆ ಎಲ್ಲ ಜಂಟಿಯಾಗಿ, ನೇವಿ ಕೂಡ ಸೇರಿದಂತೆ ಎಲ್ಲರೂ ಜಂಟಿಯಾಗಿ ಹುಡುಕಾಟ ನಡೆಸ್ತಾ ಇದ್ದಾರೆ. ಮಹಾರಾಷ್ಟ್ರ, ಗೋವಾ ಭಾಗದಲ್ಲಿ ಕೂಡ ಒಂದು ಹುಡುಕಾಟ ನಡೆಸ್ತಾ ಇದ್ದಾರೆ. ಮತ್ತು ಈಗಾಗಲೇ ಎಲ್ಲಾ ರೀತಿಯ ಒಂದು ತಂತ್ರಜ್ಞಾನ ಬಳಸ್ಕೊಂಡು ನಾವು ಹುಡುಕಾಟ ನಡೆಸ್ತಾ ಇದ್ದೇವೆ ಅಂತ ಹೇಳಿ ಕೂಡ ರಾಜ್ಯ ಸರ್ಕಾರ ಹೇಳ್ತಾ ಇದೆ. ಆದ್ರೆ ಕೂಡ ಈವರೆಗೂ 1 ಇಂಚು ಕೂಡ ಸುಳಿವು ಕೂಡ ಪತ್ತೆ ಆಗಿಲ್ಲ. ಮೀನುಗಾರರು ಈ ಇನ್ನೂ ಗೊಂದಲದಲ್ಲಿದ್ದಾರೆ. ರಾಜ್ಯ ಸರ್ಕಾರ ಯಾವ ರೀತಿ ಹುಡುಕಾಟ ನಡೆಸ್ತಾ ಇದೆ ಅನ್ನುವಂಥದ್ದು ಅವ್ರಿಗಿನ್ನೂ ಕ್ಲಿಯರ್ ಆಗಿ ಮಾಹಿತಿ ಸಿಗ್ತಾ ಇಲ್ಲ.
ಇನ್ನೊಂದ್ ಕಡೆ ಮೀನುಗಾರರು ಕೂಡ ಒಂದು ಅವರದೇ ತಂಡ ಮೂಲಕ ಒಂದು ಹುಡುಕಾಟ ನಡೆಸ್ತಾ ಇದ್ದಾರೆ. ಇಲ್ಲಿ ಈಚೆ ಉಡುಪಿ ಪೊಲೀಸರು ಕೂಡ 2 ತಂಡಗಳನ್ನ ಮಹಾರಾಷ್ಟ್ರ ಗೋವಾ ಕಡೆ ಕಳಿಸಿದೆ. ಅಲ್ಲಿ ಆ ರೀತಿಯ ಹುಡುಕಾಟ ನಡೆಸ್ತಾ ಇದೆ. ಮತ್ತೆ ಇವತ್ತು ಏನು ಒಂದು ಮೀನುಗಾರರು ಒಂದು ಆರಾಧ್ಯ ದೇವಿಗೆ ಒಂದು ಪೂಜೆಯನ್ನು ಸಲ್ಲಿಸಿದ್ದಾರೆ. ಒಂದು ಮಾಲ್ತಿ ದೇವಿ ಅನ್ನುವಂತ ಒಂದು ಮೀನುಗಾರರ ಸಮುದಾಯದ ಒಂದು ಆರಾಧ್ಯ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಮಾಲ್ತಿ ದ್ವೀಪದಲ್ಲಿರುವಂತಹ ಒಂದು ಪ್ರಾಕೃತಿಕ ದೇವಿಗೆ ಒಂದು ಅವರ ವಿವಿಧ ವಿಧಿವಿಧಾನದ ಮೂಲಕ ಒಂದು ಪೂಜೆಯನ್ನ ಸಲ್ಲಿಸಿದ್ದಾರೆ. ಈ ಮೂಲಕ ಕಾಣೆಯಾದ ಮೀನುಗಾರರನ್ನು ಆದಷ್ಟು ಬೇಗ ದೇವಿ ತಾವು ಹುಡುಕಿಕೊಡ್ಬೇಕನ್ನುವಂತ ಒಂದು ಬೇಡಿಕೆಯನ್ನ ಮೀನುಗಾರರು ಇಟ್ಟಿದ್ದಾರೆ. ಒಟ್ಟಾರೆ ಪೊಲೀಸ್ ಇಲಾಖೆ ಹುಡುಕಾಟದಿಂದ ಬೇಸತ್ತ ಮೀನುಗಾರರು ಈಗ ದೇವಿಯ ಕಡೆಗೆ ಹೋಗಿದ್ದಾರೆ. ಇತ್ತೀಚೆಗೆ ಬೊಬ್ಬಸ್ವಾಮಿ ಕೂಡ ದೈವ ಕೂಡ ನುಡಿಕೊಟ್ಟಿತ್ತು. ಪೊಲೀಸ್ ಇಲಾಖೆ ಹುಡುಕಾಟ ನಡೆಸ್ತಾ ಇದೆ. ಪರೀಕ್ಷಿತ್, ಮತ್ತೊಂದ್ ಕಡೆ ಮಹಾರಾಷ್ಟ್ರ ಗೋವಾ ಸರ್ಕಾರಗಳಿಗೂ ಕೂಡ ಮನವಿಯನ್ನ ಮಾಡಿ ಪತ್ರವನ್ನ ಬರೆಯಲಾಗಿದೆ. ಹಾಗೆ ಇಸ್ರೋಗೂ ಕೂಡ ಪತ್ರವನ್ನ ಬರೆದಿದ್ದೀವಿ ಅಂತ ಗೃಹ ಸಚಿವರು ಹೇಳ್ತಾ ಇದ್ರು. ಯಾವ ರೀತಿಯಾಗಿ ಅವ್ರು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಅಂತ ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಸಿಕ್ಕಿದ್ಯಾ? ರಾಜ್ಯ ಸರ್ಕಾರ ಇಸ್ರೋಗೆ ನಾವು ಒಂದು ಪೊಲೀಸ್ ಇಲಾಖೆ ಮೂಲಕ ಒಂದು ಮನವಿಯನ್ನ ಕೊಡ್ತೇವೆ. ಅವರು ಇಸ್ರೋ ಅಧಿಕಾರಿಗಳಿದ್ದಾರೆ, ಅವರು ಈ ಹುಡುಕಾಟಕ್ಕೆ ಒಂದು ನೆರವಾಗಬೇಕು ಅನ್ನುವಂತ ಮನವಿಯನ್ನ ಮಾಡಿದ್ದೇವೆ ಅಂತ ಹೇಳಿ ಇತ್ತೀಚೆಗೆ ಒಂದು ಮೀನುಗಾರ ಸಚಿವ ನಾಡಗೌಡರು ಕೂಡ ಒಂದು ಹೇಳಿದ್ರು. ಆದ್ರೆ ಇಸ್ರೋ ಇಂದ ಬಂದ ಮಾಹಿತಿ ಪ್ರಕಾರ ನಮ್ಗೆ ಈವರೆಗೆ ಯಾವ ಸಂಪರ್ಕ ಮಾಡಿಲ್ಲ ಅನ್ನುವಂತ ಒಂದು ಹೇಳುವಂತದ್ದು. ಒಂದೆಡೆ ಪೊಲೀಸ್ ಇಲಾಖೆ ನಾವು ಇಸ್ರೋಗೆ ಮಾಹಿತಿಯನ್ನ ಇನ್ನಷ್ಟು ಕೊಡ್ಬೇಕಂತ ಹೇಳ್ತಾ ಇದ್ದಾರೆ. ಮತ್ತೊಂದ್ ಕಡೆ ಇಲ್ಲಿ ಏನ್ ನಾಪತ್ತೆ ಆಗಿರುವಂತ ಮೀನುಗಾರರ ಕುಟುಂಬದವರು ಕೂಡ ಹುಡುಕಾಟವನ್ನ ನಡೆಸ್ತಾ ಇದ್ರು. ಅವ್ರು ಇನ್ನೂ ಕೂಡ ಹುಡುಕಾಟವನ್ನ ನಡೆಸ್ತಾ ಇದ್ದಾರಾ ಅಥವಾ ಈ ಒಂದು ತನಿಖೆ ಏನ್ ಸಾಗ್ತಾ ಇದೆ ಅವರೇ ನಡೆಸ್ಲಿ ಅಂತ ಸುಮ್ನಿದಾರ ಅಂತ? ಪೃಥ್ವಿ, ಏನು ಪೊಲೀಸ್ ಇಲಾಖೆ ಹುಡುಕುವಂತಹ ಹುಡುಕಾಟ ಏನು ನಡೀತಾ ಇರದೆ, ಆದ್ರೂ ನಮ್ಮ ಕಡೆಯಿಂದ ಕೂಡ ನಾವು ಹುಡುಕಾಟ ನಡೆಸ್ತೀವಿ ಅಂತ ಹೇಳಿ ಈಗ ಕೂಡ ಹುಡುಕಾಟ ನಡೆಸ್ತಾನೆ ಇದ್ದಾರೆ. ಅವರವರೇ ವಿವಿಧ ಮೀನುಗಾರರ ಒಂದು ತಂಡದ ಮೂಲಕ ಒಂದು ಮೀನುಗಾರಿಕೆ ಒಂದು ಅವರ ಬೋಟ್ ನಲ್ಲಿ ಒಂದು ಹುಡುಕಾಟ ನಡೆಸ್ತಾ ಇದ್ದಾರೆ. ಪೊಲೀಸ್ ಇಲಾಖೆ ಅವರ ಹುಡುಕಾಟ ಮೇಲೆ ಸಂಪೂರ್ಣ ಭರವಸೆ ಇಲ್ಲದ ಕಾರಣದಿಂದಾಗಿ ಮೀನುಗಾರರು ತಮ್ಮದೇ ಒಂದು ತಂತ್ರಜ್ಞಾನ ಮತ್ತು ತಮ್ಮದೇ ಒಂದು ದಾರಿಯ ಮೂಲಕ ಒಂದು ಹುಡುಕಾಟ ನಡೆಸ್ತಾ ಇದ್ದಾರೆ. ಪೃಥ್ವಿ, ಓಕೆ, ಥ್ಯಾಂಕ್ ಯು ಪರೀಕ್ಷಿತ್ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ. ನೋಡ್ತಾ ಇದ್ದೀವಿ ಇಲ್ಲಿ ಪ್ರಮುಖವಾಗಿ ರಾಜ್ಯ ಸರ್ಕಾರ ಕೂಡ ಸಾಕಷ್ಟು ತನಿಖೆಯನ್ನ ನಡೆಸ್ತಾ ಇದೆ, ಸಾಕಷ್ಟು ದಿಕ್ಕಿನಿಂದ ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ಮತ್ತು ಒಂದ್ ಕಡೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಮನವಿಯನ್ನ ಮಾಡ್ಕೊಂಡಿದೆ. ಅಂದ್ರೆ ಮಹಾರಾಷ್ಟ್ರ ಗೋವಾ ಸರ್ಕಾರಗಳಲ್ಲೂ ಕೂಡ ಮನವಿಯನ್ನ ಮಾಡ್ಕೊಂಡಿದೆ, ಕೇಂದ್ರ ಸರ್ಕಾರದಲ್ಲೂ ಕೂಡ ಮನವಿಯನ್ನ ಮಾಡ್ಕೊಂಡಿದೆ. ಇನ್ನ ಇವರ ಕುಟುಂಬದವರು ಕೂಡ ಹುಡುಕಾಟವನ್ನ ನಡೆಸ್ತಾ ಇರುವಂತದ್ದು, ಎಲ್ಲಿ ಹೋಗಿರ್ಬೋದು ಅಂತ ಅವರು ಕೂಡ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಮತ್ತು ಒಂದ್ ಕಡೆ ಅವರು ಕೂಡ ಹೇಳ್ತಾ ಇದ್ದಾರೆ ಇಲ್ಲಿ ಕೆಲವೊಂದು ಕುರುಹುಗಳನ್ನ ಬೇಕು ಅಂತ ಈ ಒಂದು ತನಿಖೆಯ ದಿಕ್ಕನ್ನ ತಪ್ಪಿಸೋದಕ್ಕೋಸ್ಕರ ಇಲ್ಲಿ ಈ ಕಡಲ್ಗಳ್ಳರು ಮಾಡ್ತಾ ಇದ್ದಾರೆ ಅನ್ನುವ ಒಂದು ಆರೋಪವನ್ನ ಕೂಡ ಮಾಡ್ತಾ ಇರುವಂತದ್ದು. ಅತಿ ಬೇಗ ಅತಿ ಶೀಘ್ರದಲ್ಲೇ ಈ ಒಂದು ತನಿಖೆ ಚುರುಕುಗೊಂಡು ಬೇಗ ನಮ್ಮ ಅಂದ್ರೆ ಕುಟುಂಬದವರು ಸಿಗ್ಲಿ ಅನ್ನೋದ್ರ ಬಗ್ಗೆನೂ ಕೂಡ ಅವರು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನ ಕೂಡ ಮಾಡ್ಕೊಳ್ತಾ ಇರುವಂತದ್ದು.